ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಎಕನಾಮಿಕ್ಸ್. ಈ ಒಂದು ವಿಡಿಯೋದಲ್ಲಿ ನಾವು ಸೆಕೆಂಡ್ ಪಿ ಎಕನಾಮಿಕ್ಸ್ 6 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ ಆದಂತಹ ಗೋಲ್ಡ್ ಸ್ಮಿತ್ ಲಾಲ ಹೇಗೆ ಕ್ರೆಡಿಟ್ ಕ್ರಿಯೇಷನ್ ಮಾಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ವಿತ್ ಆ್ಯನಿಮೇಟೆಡ್ ಇಮೇಜಸ್ಸಿಂದ. ಸೊ ಕಂಪ್ಲೀಟಾಗಿ ಈ ವಿಡಿಯೋವನ್ನು ನೋಡಿ, ಹಾಗೆ ಇದರ ರಿಟರ್ನ್ ನೋಟ್ಸ್ ಹೇಗೆ ಆನ್ಸರನ್ನು ಬರೀಬೇಕು ಅಂತ ಲಾಸ್ಟ್ ಒಂದು ಸ್ಲೈಡಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಅಷ್ಟೇ ಬರೆದ್ರೆ ನಿಮಗೆ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದಾಗಿರುತ್ತೆ. ಒಂದು ವಿಲೇಜಲ್ಲಿ ಗೋಲ್ಡ್ ಸ್ಮಿತ್ ಇರ್ತಾರೆ ಅಂತ ಹೇಳಿದ್ರೆ ಅಕ್ಕಸಾಲಿಗ ಅಂದರೆ ಒಡವೆಯನ್ನು ಮಾಡೋರು ಇರ್ತಾರಲ್ಲ ಅವ್ರ ಹೆಸರು ಲಾಲ ಅಂತ. ಈ ವಿಲೇಜಲ್ಲಿ ಏನು ಜನ ಇರ್ತಾರೆ ಅವರು ತಮ್ಮ ಪ್ರೇಷಿಯಸ್ ಮೆಟಲ್ಸ್ ಮತ್ತು ಗೋಲ್ಡನ್ನು ಈ ಗೋಲ್ಡ್ ಸ್ಮಿತ್ ಲಾಲ ಹತ್ರ ಅವ್ರು ಬಂದು ಏನು ಮಾಡ್ತಾ ಇದ್ದಾರೆ, ಸ್ಟೋರ್ ಮಾಡ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಗೋಲ್ಡ್ ಸ್ಮಿತ್ ಹತ್ರ ಒಂದು ಒಳ್ಳೆ ಲಾಕರ್ ಇರುತ್ತೆ. ಸೊ ಇದಕ್ಕೆ ಪ್ರತಿಯಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಗೋಲ್ಡ್ ಸ್ಮಿತ್ ಅವರು ಗೋಲ್ಡ್ಗಳನ್ನು ಅವರಿಂದ ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ಪ್ರತಿಯಾಗಿ ಅವರು ಅದರ ರೆಸಿಪ್ಟ್ಸ್ಗಳನ್ನು ಅವರು ಕೊಡ್ತಾ ಹೋಗ್ತಾರೆ. ಸೊ ಅವರು ಗೋಲ್ಡನ್ನು ಸೇಫಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಅವರು ರೆಸಿಪ್ಟ್ಸ್ಗಳನ್ನು, ಪೇಪರ್ಸ್ಗಳನ್ನು ಅವರು ಪೀಪಲ್ಸ್ಗೆ ವಿಲೇಜಲ್ಲಿ ಎಕ್ಸ್ಚೇಂಜ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಈ ಗೋಲ್ಡನ್ನು ಅವರು ಸೇಫಾಗಿ ಇಡೋದಕ್ಕೋಸ್ಕರ ಒಂದಷ್ಟು ಚಾರ್ಜ್ ಸಹ, ಸ್ಮಾಲ್ ಫೀಯನ್ನು ಸಹ ಅವರು ತಗೋತಾರೆ ಗೋಲ್ಡ್ ಸ್ಮಿತ್ ಲಾಲ. ಸ್ಲೋಲಿ ಏನಾಗುತ್ತೆ, ದ ಪೇಪರ್ ರಿಸೀವ್ಡ್ ಬೈ ಲಾಲ ಬಿಗೇನ್ ಸರ್ಕ್ಯುಲೇಟ್ ಆ್ಯಸ್ ಮನಿ. ಸೊ ಇವರು ಏನು ಇಲ್ಲಿ ರೆಸಿಟ್ಸ್ಗಳನ್ನು ಕೊಡ್ತಾ ಇದ್ದಾರೆ, ಅದೇನಾಗುತ್ತೆ ಮುಂದೆ ಅವರು ಅದೇನೇ ಮನಿಯಾಗಿ ಸರ್ಕ್ಯುಲೇಟ್ ಮಾಡೋದಕ್ಕೆ ವಿಲೇಜಸ್ ಸ್ಟಾರ್ಟ್ ಮಾಡ್ತಾರೆ. ಸೊ ದಿಸ್ ಮೀನ್ಸ್ ದಟ್ ಇನ್ಸ್ಟೆಡ್ ಆಫ್ ಗಿವಿಂಗ್ ಗೋಲ್ಡ್ ಫಾರ್ ಪರ್ಚೇಸಿಂಗ್ ವೀಟ್, ಸಮ್ would pay for wheat or shoe or any other goods by giving the ಪೇಪರ್ ರೆಸಿಪ್ಟ್ಸ್ ಇಶ್ಯೂಡ್ ಬೈ ಲಾಲ. ಸೊ ಅವರು ಏನಾದ್ರು ತೊಗೋಬೇಕು, ಏನಾದ್ರು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ, ಶೂ ತೊಗೊಬೇಕು ಅಂತ ಹೇಳಿದ್ರೆ ಅಥವಾ ಏನೇನೋ ವೀಟನ್ನು ತೊಗೋಬೇಕು ಅಂತ ಹೇಳಿದ್ರೆ ಗೋಲ್ಡನ್ನು ಕೊಡೋದು ಬದಲಾಗಿ, ಬಿಕಾಸ್ ಆ ಟೈಮಲ್ಲಿ ಬಾಟರ್ ಸಿಸ್ಟಮ್ ಇದ್ದಿದ್ದರಿಂದ ಗೂಡ್ಸ್ಗೆ ಗೂಡ್ಸನ್ನೇ ರಿಟರ್ನ್ ಆಗಿ ಅವರು ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದಿದ್ದರಿಂದ ಈ ಒಂದು ಸಮಯದಲ್ಲಿ ಗೋಲ್ಡನ್ನು ಒಂದು ವೀಟನ್ನು ಪರ್ಚೇಸ್ ಮಾಡೋದಕ್ಕೆ ತಗೊಳ್ಳೋ ಬದಲು ಅವ್ರು ಏನು ಕೊಡ್ತಾ ಇದ್ದಾರೆ, ಗೋಲ್ಡ್ ಸ್ಮಿತ್ ಲಾಲ ಅವ್ರು ಏನು ಪ್ರೊವೈಡ್ ಮಾಡಿದರು ರೆಸಿಟ್ಸ್ಗಳನ್ನು, ಅದನ್ನೇ ಅವರು ಮನಿಯಾಗಿ ಪೇಪರ್ ರೆಸಿಟ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ಈಗೇನಾಗುತ್ತೆ, ಪೇಪರ್ ರೆಸಿಟ್ಸ್ ಇರೋದೇನಾಗುತ್ತೆ ಮನಿಯಾಗಿ ಕನ್ವರ್ಟ್ ಆಗಿ ಅಂತ ಅದನ್ನೇ ಜನ ಎಲ್ಲರೂ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆಗಿ ಬಳಸ್ತಾ ಹೋಗ್ತಾರೆ. ಸೊ ಈ ಟೈಮಲ್ಲಿ ಗೋಲ್ಡ್ ಸ್ಮಿತ್ ಅವರು ಲಾಲ ಅವರು ಒಂದು ಇಮ್ಯಾಜಿನ್ ಮಾಡ್ಕೊತಾ ಒಂದು ಐಡಿಯಾವನ್ನು ಮಾಡ್ತಾರೆ. ಏನಂತ ಹೇಳಿದ್ರೆ, ಸೊ ಆಲ್ರೆಡಿ ಅವ್ರ ಹತ್ರ 100 kg ಗೋಲ್ಡನ್ನು ಅವರು ತನ್ನ ಹತ್ರ ಸೇಫಾಗಿ ಇಟ್ಕೊಂಡು ಅದರ ಬದಲಾಗಿ ಆ ಒಂದು ವಿಲೇಜಲ್ಲಿ 100 kg ಬೆಲೆ ಬಾಳುವಂತಹ ರೆಸಿಟ್ಸ್ಗಳನ್ನು ಎಲ್ರಿಗೂ ಆಲ್ರೆಡಿ ಅವರು ಇಶ್ಯೂ ಮಾಡಿರ್ತಾರೆ. ಓಕೆ, ಸೊ 100 kg ಗೋಲ್ಡ್ ರೆಸಿಟ್ಸ್ಗಳು ಆಲ್ರೆಡಿ ವಿಲೇಜಲ್ಲಿ ಏನಾಗ್ತಾ ಇರುತ್ತೆ, ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ಗೂಡ್ಸ್ಗೆ, ಲೈಕ್ ಗೋಲ್ಡ್ಗೆ ಬದಲಾಗಿ. ಸೊ ಇಂಥ ಟೈಮಲ್ಲಿ ಗೋಲ್ಡ್ ಸ್ಮಿತ್ ಏನು ಯೋಚನೆ ಮಾಡ್ತಾರೆ, ನನ್ನ ಹತ್ರ ಎಲ್ಲರೂ ಒಂದೇ ಸಲ ಬಂದು 100 kg ಗೋಲ್ಡನ್ನು ಅವರು ವಾಪಸ್ ತೊಗೊಳ್ಳೋದಿಲ್ಲ. ಅಟ್ ಎ ಟೈಮ್ ಬಂದು ಎಲ್ಲರೂ ನನ್ನ ಹತ್ರ ಇರೋ 100 kg ಗೋಲ್ಡನ್ನು ವಾಪಸ್ ತೊಗೊಳ್ಳೋದಿಲ್ಲ. ಸೊ ಅದಕ್ಕೋಸ್ಕರ ಅವರೊಂದು ಐಡಿಯಾ ಮಾಡ್ತಾರೆ, ಈ ಎಲ್ಲಿ ಸ್ವಲ್ಪ ಗೋಲ್ಡನ್ನು ಕೆಲವೊಬ್ಬರಿಗೆ ಲೋನ್ ಆಗಿ ಕೊಟ್ಟು ಅದರಿಂದ ಇಂಟ್ರೆಸ್ಟನ್ನು ಅವರು ಸಂಪಾದಿಸ್ಕೋಬೋದು ಅಂತ ಅವರು ಒಂದು ಯೋಚನೆಯನ್ನು ಮಾಡ್ತಾರೆ. ಸೊ ಗೋಲ್ಡ್ ಸ್ಮಿತ್ ಏನು ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಈಗ 100 kg ಗೋಲ್ಡ್ ಇದೆ. ಸೊ ಅದನ್ನು ಆ್ಯಸ್ ಇಶ್ಯೂಸ್ ರೆಸೀಟ್ಸ್ಗಳಾಗಿ ಅವ್ರು ಏನು ಮಾಡ್ತಿದ್ದಾರೆ, 100 kg ಗೋಲ್ಡ್ಗೆ ವಿಲೇಜಲ್ಲಿ ಸರ್ಕ್ಯುಲೇಟ್ ಮಾಡಿ ಆಗಿದೆ. ಸೊ ಈ ಟೈಮಲ್ಲಿ ರಾಮು ಆಕ್ಸ್ ಫಾರ್ 25 kg ಗೋಲ್ಡ್ ಆ್ಯಸ್ ಲೋನ್. ಸೊ ರಾಮು ಬರ್ತಾರೆ ಗೋಲ್ಡ್ ಸ್ಮಿತ್ ಹತ್ರ, ಬಂದ್ಬಿಟ್ಟು ಏನು ಮಾಡ್ತಾರೆ, ನನಗೆ 25 kg ಗೋಲ್ಡು ಲೋನ್ ಆಗಿ ಬೇಕಾಗಿದೆ ಅಂತ ತಗೊಳ್ತಾರೆ. ಸೊ ಲಾಲ ಏನು ಮಾಡ್ತಾರೆ, 25 kg ಗೋಲ್ಡನ್ನು ರಾಮುಗೆ ಲೆಂಡ್ ಮಾಡಿ ಸಾಲವನ್ನು ಕೊಡ್ತಾರೆ. ಸೊ ಇದಕ್ಕೆ ಅವರು ಸಪ್ರೇಟಾಗಿ ಇಂಟ್ರೆಸ್ಟನ್ನು ಸಹ ಪೇ ಮಾಡಬೇಕಾಗುತ್ತೆ, ಯಾರು, ರಾಮು. ಸೊ ನೆಕ್ಸ್ಟ್ ಇದು ಏನು ಮಾಡ್ತಾ ಇದ್ದಾರೆ ಇಲ್ಲಿ, ಈ ರಾಮು ಎಕ್ಸ್ಚೇಂಜ್ 25 kg ವಿತ್ ಅಲಿ ಫಾರ್ ಗೂಡ್ಸ್. ಏನೋ ಅವನಿಗೆ ಗೂಡ್ಸ್ ಬೇಕಾಗಿರುತ್ತೆ ರಾಮುಗೆ. ಸೊ ಆ ಗೂಡ್ಸ್ಗೆ ಬದಲಾಗಿ 25 kg ಗೋಲ್ಡನ್ನು ಅಲ್ಲಿಗೆ ಅವರು ವಾಪಸ್ ಕೊಡ್ತಾ ಇದ್ದಾರೆ. ಸೊ ಗೋಲ್ಡ್ ಸ್ಮಿತ್ತಿಂದ 25 kg ಲೋನನ್ನು ತಗೊಂಡಂತಹ ರಾಮು ಅವನಿಗೆ ಒಂದಷ್ಟು ಗೂಡ್ಸ್ ಬೇಕಾಗಿರುತ್ತೆ, ಅದನ್ನು ಅವ್ನು ಪರ್ಚೇಸ್ ಮಾಡೋದಕ್ಕೋಸ್ಕರ ಅಲ್ಲಿಗೆ ಈ ಗೋಲ್ಡನ್ನು ಕೊಟ್ಟು ಅವನು ಗೂಡನ್ನು ತೊಗೊಂಡಿದ್ದಾನೆ. ಸೊ ಈಗ 25 kg
ಗೋಲ್ಡ್ ಯಾರ ಹತ್ರ ಇದೆ? ಅಲಿ ಹತ್ರ ಇದೆ. ಸೊ ಅಗೈನ್ ಅಲಿ ಏನು ಮಾಡ್ತಾನೆ, ಅದನ್ನು ಸೇಫಾಗಿ ಇಡಬೇಕು ಅಂತ ಅಗೈನ್ ಗೋಲ್ಡ್ ಸ್ಮಿತ್ ಹತ್ರ ಬಂದು ಏನು ಮಾಡ್ತಾನೆ, ಸ್ಟೋರ್ ಮಾಡ್ತಾನೆ ಸೇಫಾಗಿರಬೇಕು ಅಂತ. ಸೊ ಈ 25 kg ಗೋಲ್ಡನ್ನು ರಿಸೀವ್ ಮಾಡಿಕೊಂಡಂತಹ ಲಾಲಾ ಅವರಿಗೆ 25 kg ಗೋಲ್ಡ್ಗೆ ಬದಲಾಗಿ ಅದಕ್ಕೆ ರೆಸಿಟ್ಸನ್ನು ಅಲ್ಲಿಗೆ ಕೊಡ್ತಾನೆ. ಸೊ ಹೀಗೆ ಗೋಲ್ಡ್ ಸ್ಮಿತ್ 100 kg ಗೋಲ್ಡನ್ನು ಇಟ್ಕೊಂಡು 125 kg ಗೋಲ್ಡಿಗೆ ರೆಸೀಟ್ಸ್ಗಳನ್ನು ಆ ಒಂದು ಹಳ್ಳಿಯಲ್ಲಿ ಅವನು ಏನು ಮಾಡ್ತಾನೆ, ಸರ್ಕ್ಯುಲೇಟ್ ಮಾಡ್ತಾನೆ. ಸೊ ಹೀಗೆ ಬ್ಯಾಂಕುಗಳು ಸಹ ವರ್ಕ್ ಆಗೋದು. ಓಕೆ, ಸೊ ಮಾಡ್ರನ್ ಎಕಾನಮಿಲಿ ಒಂದು ಬ್ಯಾಂಕ್ ಕೂಡ ಹೀಗೆ ವರ್ಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಪ್ರೈಮರಿ ಡೆಪಾಸಿಟ್ ಆಗಿ ಒಬ್ಬ ಪರ್ಸನ್ ಏನಾದರೂ ಬ್ಯಾಂಕಲ್ಲಿ 1000 ರುಪೀಸನ್ನು ಅವನು ಡೆಪಾಸಿಟ್ ಮಾಡಿದ್ರೆ ಅದರಲ್ಲಿ 20% ರಿಸರ್ವ್ ಆಗಿ 200 ರುಪೀಸ್ ಬ್ಯಾಂಕ್ ಏನು ಮಾಡುತ್ತೆ, ಹೋಲ್ಡ್ ಮಾಡುತ್ತೆ. ಆ್ಯಂಡ್ ಉಳಿದಂತಹ 800 ರುಪೀಸನ್ನು ಏನು ಮಾಡುತ್ತೆ, ಲೋನ್ ಆಗಿ ಪ್ರೊವೈಡ್ ಮಾಡುತ್ತೆ. ಸೊ ನೆಕ್ಸ್ಟ್ ಅದೇ 800 ರುಪೀಸ್ ಉಳ್ಕೊಂಡಿರುತ್ತೆ ಅಲ್ಲ, ಅದರಲ್ಲಿ 20% ಅಷ್ಟು ರಿಸರ್ವ್ ಮಾಡಿ ಉಳಿದಿದ್ದನ್ನು ಲೆಂಡ್ ಮಾಡುತ್ತೆ. ಸೊ ಅಗೈನ್ ಇದೇನಾಗುತ್ತೆ, ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹೀಗೆ 1000 ರುಪೀಸಿಂದ ಹೇಗೆ ಕ್ರಿಯೇಟ್ ಆಗುತ್ತೆ ಕ್ರೆಡಿಟ್ ಕ್ರಿಯೇಷನ್ ಅನ್ನೋದನ್ನು ನಾವು ಈ ಒಂದು ಕಥೆಯಿಂದ ಅರ್ಥ ಮಾಡ್ಕೋಬೋದು. ಸೊ ಬ್ಯಾಂಕುಗಳು ಹೇಗೆ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಪ್ರೈಮರಿ ಡೆಪಾಸಿಟ್ ಅಂತ ಹೇಳಿ ಒಂದಷ್ಟು ಜನ ಅಮೌಂಟನ್ನು ಬ್ಯಾಂಕಲ್ಲಿ ಅವರು ಡೆಪಾಸಿಟ್ ಮಾಡಿದ್ರೆ ಅದರಲ್ಲಿ ಒಂದು ಪ್ರೈಮರಿ ಆ್ಯಕ್ಟಿವಿಟೀಸ್ಗೋಸ್ಕರ ಸ್ವಲ್ಪ ಅಮೌಂಟನ್ನು ರಿಸರ್ವನ್ನು ಬ್ಯಾಂಕ್ ಇಟ್ಕೊಂಡು ಉಳಿದಿದ್ದನ್ನು ಬೇರೆ ಜನಗಳಿಗೆ ಲೋನ್ ಆಗಿ ಪ್ರೊವೈಡ್ ಮಾಡಿ ಅದರಿಂದ ಇಂಟ್ರೆಸ್ಟನ್ನು ತಗೊಂಡು ಅರ್ನ್ ಮಾಡುತ್ತೆ ಬ್ಯಾಂಕು. ಸೊ ಈ ಸ್ಟೋರಿಯನ್ನು 4 ಮಾರ್ಕ್ಸ್ಗೆ ಹೇಗೆ ಆನ್ಸರ್ ಮಾಡಬೇಕು. ಸೊ ಬಿಫೋರ್ ದಟ್ ಇಲ್ಲಿ ಮನಿ ಮಲ್ಟಿಪ್ಲೇಯರ್ ಕಾನ್ಸೆಪ್ಟ್ ಇದೆ. ಸೊ ಇಲ್ಲಿ ಮನಿ ಮಲ್ಟಿಪ್ಲೇಯರ್ ಫಾರ್ಮುಲಾ ಇದೆ. ಸೊ ಇಲ್ಲಿ ಆರ್ ಅಂತ ಹೇಳಿದ್ರೆ ರಿಸರ್ವ್ ರೇಷಿಯೋ ಅಂತ. ಸೊ ರಿಸರ್ವ್ ರೇಷಿಯೋ ಎಷ್ಟಿದೆ, 20% ಇದೆ. ಅದನ್ನು ನಾವು 0.2 ಅಂತ ಕ್ಯಾಲ್ಕುಲೇಟ್ ಮಾಡಿ ಬರಿಬೋದು. ಸೊ ಎಷ್ಟು 1000 ರುಪೀಸಿಂದ ಎಷ್ಟು ಅಮೌಂಟ್ ಅನ್ನೋದು ಕ್ರಿಯೇಟ್ ಆಯಿತು, ಮನಿ ಹೇಗೆ ಮಲ್ಟಿಪ್ಲೇಯರ್ ಆಯಿತು ಅಂತ. ಸೊ ಟೋಟಲ್ ಆಗಿ 1000 ರುಪೀಸಿಂದ 5000 ರುಪೀಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಅಂತ ಈ ಒಂದು ಮನಿ ಮಲ್ಟಿಪ್ಲೇಯರಿಂದ ನಾವು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೋದು. ಸೊ ಇದನ್ನು ಹೇಗೆ ಆನ್ಸರ್ ಮಾಡಿ ಬರಿಬೋದು ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಲಾಸ್ಟ್ ಒಂದು ಸ್ಲೈಡಲ್ಲಿ ಇಷ್ಟು ಮಾರ್ಕ್ಸ್ಗೆ 4 ಮಾರ್ಕ್ಸ್ಗೆ ಇಷ್ಟು ಬರಿಬೋದು ಅಂತ ನಿಮಗೆ 6 ಮಾರ್ಕ್ಸ್ಗೆ ವಿಡಿಯೋದಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಬೇಕಾದ್ರೆ ನೀವು ಇದನ್ನು ವಿಡಿಯೋ ಪಾಸ್ ಮಾಡಿ ಆನ್ಸರನ್ನು ನೋಟ್ ಡೌನ್ ಮಾಡ್ಕೋಬೋದು. ತುಂಬ ಈಸಿಯಾಗಿದೆ, ಅರ್ಥ ಮಾಡ್ಕೊಳ್ಳೋದಕ್ಕೂ ಈಸಿ ಇದೆ, ನೆನ್ಪಿಟ್ಕೊಳ್ಳೋಕ್ಕೂ ಈಸಿ ಇದೆ. ಬೇರೆ ಯಾವುದಾದ್ರೂ ಕಾನ್ಸೆಪ್ಟ್ ಬಗ್ಗೆ ವಿಡಿಯೋ ಬೇಕಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.